ಯಾವ ಮುಖಂಡರದು? ಇಲ್ಲ ಯಾವ್ದು ಬಣ ಇಲ್ಲ. ನೀವು ಕೇಳ್ತಾ ಇರೋದು ಜಗದೀಶ್ ಶೆಟ್ಟರ್ದು. ಜಗದೀಶ್ ಶೆಟ್ಟರ್ ಇವತ್ತು ಊರಾಗಿಲ್ಲ. ನಮ್ಗೆ ಡೆಡ್ ಲೈನ್ ಇತ್ತು. ಅವ್ರು ಇವತ್ತು ನಮ್ಮ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಕರ್ಕೊಂಡ್ರು. ಅವರು ಊರಲ್ಲಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರಲ್ಲೇ ಇದ್ದಾರೆ. ಅವ್ರು 3 ದಿವಸ ಮೊದಲ ತಿಳಿಸಿದ್ದಾರೆ. ಅವರು ಊರಲ್ಲಿಲ್ಲ ಮತ್ತು ಅವರ ಜೊತೆಗೆ ಬಂದವ್ರನ್ನ ಕೆಲವ್ರನ್ನೇನು ಸೇರ್ಪಡೆ ಆಗುದಿದೆ ಅದು ಈ ವಾರದಲ್ಲಿ ಆಗ್ತದೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಅವ್ರದ್ದು ಮತ್ತು ನಂದು ವೈಯಕ್ತಿಕವಾಗಿಯೂ ಚರ್ಚೆ ಆಗಿದೆ. ಡೇಟು ನಮ್ಮ ಶಾಸಕರು ವಿಧಾನ ಮಂಡಲದ ಅಧಿವೇಶನದಲ್ಲಿದ್ದರಿಂದ ಡೇಟ್ ಸೆಟ್ ಆಗಿಲ್ಲ. ವಿಶೇಷವಾಗಿ ಸೆಂಟ್ರಲ್ ಕ್ಷೇತ್ರದಿರೋದ್ರಿಂದ ಮಹೇಶ್ ತೆಂಗಿನಕಾಯಿ ಅವರು, ಅರವಿಂದ್ ಬೆಲ್ಲದವರು ಅವರಿಬ್ಬರು ವಿಧಾನ ಮಂಡಲದ ಅಧಿವೇಶನದಲ್ಲಿದ್ದರಿಂದ ಅದು ಮುಂದಕ್ಕೆ ಹೋಗಿದೆ. ಅದು ಯಾವುದು ವಿಷಯ ಇಲ್ಲ. ಅದು ಇದು ಸೆಟಲ್ಡ್ ಇಶ್ಯೂ. ಅವ್ರನ್ನು ಕೂಡ ತೆಗೆದುಕೊಂಡು ಎಲ್ಲವೂ ಒಟ್ಟಿಗೆ ಚುನಾವಣೆಯನ್ನು ಎದುರಿಸ್ತೀವಿ. ಅಲ್ಲ, ಜಿಲ್ಲಾದಲ್ಲಿ ಯಾವುದೇ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಪಾರ್ಟಿ ಕಾರ್ಯಕ್ರಮ ಅಲ್ಲಲ್ಲಿ ಆಯಾ ಕ್ಷೇತ್ರದಲ್ಲಿಯೇ ಮಾಡ್ತಾರೆ. ಮೊದಲಾದ್ರೂ ಹಿಂಗೆ ಸಿಸ್ಟಮ್. ಮೊದಲಾದ್ರೂ ಜಿಲ್ಲಾ ಕಾರ್ಯಕ್ರಮಗಳಿಗೆ ನಾನು ಹೋಗ್ತಾ ಇದ್ದೆ. ಅವ್ರ ಮಂತ್ರಿ ಇದ್ದಾಗ ಬರ್ತಿದ್ರು ಜಿಲ್ಲಾ ಕಾರ್ಯಕ್ರಮಕ್ಕ. ಅದರಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇದ್ದೆ. ಅವರು ವಿಶೇಷವಾಗಿ ಹುಬ್ಳಿ ಸೆಂಟ್ರಲ್ದಲ್ಲಿ ಮತ್ತು ಪೂರ್ವದಲ್ಲಿ ಬರ್ತಾ ಇದ್ರು. ಈಗ ಅವರು ಪಾರ್ಟಿಗೆ ಇತ್ತೀಚೆಗೆ ಜಾಯಿನ್ ಆಗಿದ್ದಾರೆ. ಪಾರ್ಟಿ ಕಾರ್ಯಕ್ರಮಕ್ಕೆ ಎಲ್ಲವೂ ಆಹ್ವಾನ ಕೊಡ್ತಾ ಇದ್ದೇವೆ. ನಾಳೆ 26ಕ್ಕೆ ಬಂದ ನಂತರ ನಾನು ಹಾಜರಾಗ್ತೀನಿ ಅನ್ನೋ ಸ್ಪಷ್ಟಪಡಿಸಿದ್ದಾರೆ. ಇದ್ರಾಗ ಯಾವ್ದು ಅವರು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ, ನಾನು ಏನು ರಿಪೀಟ್ ಆಗಿಲ್ಲ. ಇವತ್ತಿಂದ ಹೇಳಿದ್ನಲ್ಲ, ಕಾರಣ ಹೇಳಿದಲ್ಲ. ಈಗ ಬೇರೆ ವಿಷಯ ಕೇಳ್ರಿ. ಬೇರೆ ವಿಷಯ, ಈಗ ನೆಕ್ಸ್ಟ್ ವಿಷಯ. ಯಾವ ಮುಖಂಡರದು? ಇಲ್ಲ ಯಾವ್ದು ಬಣ ಇಲ್ಲ. ನೀವು ಕೇಳ್ತಾ ಇರೋದು ಜಗದೀಶ್ ಶೆಟ್ಟರ್ದು. ಜಗದೀಶ್ ಶೆಟ್ಟರ್ ಇವತ್ತು ಊರಾಗಿಲ್ಲ. ನಮ್ಗೆ ಡೆಡ್ ಲೈನ್ ಇತ್ತು. ಅವ್ರು ಇವತ್ತು ನಮ್ಮ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಕರ್ಕೊಂಡ್ರು. ಅವರು ಊರಲ್ಲಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರಲ್ಲೇ ಇದ್ದಾರೆ. ಅವ್ರು 3 ದಿವಸ ಮೊದಲ ತಿಳಿಸಿದ್ದಾರೆ. ಅವರು ಊರಲ್ಲಿಲ್ಲ ಮತ್ತು ಅವರ ಜೊತೆಗೆ ಬಂದವ್ರನ್ನ ಕೆಲವ್ರನ್ನೇನು ಸೇರ್ಪಡೆ ಆಗುದಿದೆ ಅದು ಈ ವಾರದಲ್ಲಿ ಆಗ್ತದೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಅವ್ರದ್ದು ಮತ್ತು ನಂದು ವೈಯಕ್ತಿಕವಾಗಿಯೂ ಚರ್ಚೆ ಆಗಿದೆ. ಡೇಟು ನಮ್ಮ ಶಾಸಕರು ವಿಧಾನ ಮಂಡಲದ ಅಧಿವೇಶನದಲ್ಲಿದ್ದರಿಂದ ಡೇಟ್ ಸೆಟ್ ಆಗಿಲ್ಲ. ವಿಶೇಷವಾಗಿ ಸೆಂಟ್ರಲ್ ಕ್ಷೇತ್ರದಿರೋದ್ರಿಂದ ಮಹೇಶ್ ತೆಂಗಿನಕಾಯಿ ಅವರು, ಅರವಿಂದ್ ಬೆಲ್ಲದವರು ಅವರಿಬ್ಬರು ವಿಧಾನ ಮಂಡಲದ ಅಧಿವೇಶನದಲ್ಲಿದ್ದರಿಂದ ಅದು ಮುಂದಕ್ಕೆ ಹೋಗಿದೆ. ಅದು ಯಾವುದು ವಿಷಯ ಇಲ್ಲ. ಅದು ಇದು ಸೆಟಲ್ಡ್ ಇಶ್ಯೂ. ಅವ್ರನ್ನು ಕೂಡ ತೆಗೆದುಕೊಂಡು ಎಲ್ಲವೂ ಒಟ್ಟಿಗೆ ಚುನಾವಣೆಯನ್ನು ಎದುರಿಸ್ತೀವಿ. ಅಲ್ಲ, ಜಿಲ್ಲಾದಲ್ಲಿ ಯಾವುದೇ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಪಾರ್ಟಿ ಕಾರ್ಯಕ್ರಮ ಅಲ್ಲಲ್ಲಿ ಆಯಾ ಕ್ಷೇತ್ರದಲ್ಲಿಯೇ ಮಾಡ್ತಾರೆ. ಮೊದಲಾದ್ರೂ ಹಿಂಗೆ ಸಿಸ್ಟಮ್. ಮೊದಲಾದ್ರೂ ಜಿಲ್ಲಾ ಕಾರ್ಯಕ್ರಮಗಳಿಗೆ ನಾನು ಹೋಗ್ತಾ ಇದ್ದೆ. ಅವ್ರ ಮಂತ್ರಿ ಇದ್ದಾಗ ಬರ್ತಿದ್ರು ಜಿಲ್ಲಾ ಕಾರ್ಯಕ್ರಮಕ್ಕ. ಅದರಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇದ್ದೆ. ಅವರು ವಿಶೇಷವಾಗಿ ಹುಬ್ಳಿ ಸೆಂಟ್ರಲ್ದಲ್ಲಿ ಮತ್ತು ಪೂರ್ವದಲ್ಲಿ ಬರ್ತಾ ಇದ್ರು. ಈಗ ಅವರು ಪಾರ್ಟಿಗೆ ಇತ್ತೀಚೆಗೆ ಜಾಯಿನ್ ಆಗಿದ್ದಾರೆ. ಪಾರ್ಟಿ ಕಾರ್ಯಕ್ರಮಕ್ಕೆ ಎಲ್ಲವೂ ಆಹ್ವಾನ ಕೊಡ್ತಾ ಇದ್ದೇವೆ. ನಾಳೆ 26ಕ್ಕೆ ಬಂದ ನಂತರ ನಾನು ಹಾಜರಾಗ್ತೀನಿ ಅನ್ನೋ ಸ್ಪಷ್ಟಪಡಿಸಿದ್ದಾರೆ. ಇದ್ರಾಗ ಯಾವ್ದು ಅವರು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ, ನಾನು ಏನು ರಿಪೀಟ್ ಆಗಿಲ್ಲ. ಇವತ್ತಿಂದ ಹೇಳಿದ್ನಲ್ಲ, ಕಾರಣ ಹೇಳಿದಲ್ಲ. ಈಗ ಬೇರೆ ವಿಷಯ ಕೇಳ್ರಿ. ಬೇರೆ ವಿಷಯ, ಈಗ ನೆಕ್ಸ್ಟ್ ವಿಷಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.